ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಟು ಕಿಟಿಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂದ್ಕೊಂಡು ಮತ್ತೇನಪ್ಪ ಅಂದರೆ ದಾವಣಗೆರೆ ಕಮ್ಮಿ ನೋಡಿ ಭಾಳ ದಿನ ಆಗುತ್ತೆ. ಹೋಗ್ತಾ ಇರೋದು ಆಲ್ಮೋಸ್ಟ್ 1.5 ಮಂತ್ ಆಯಿತು ಅವಳು ನೋಡಿ. ಮದುವೆಗೆ ಬಂದ್ವಿ, ಸಾರಿ 1 ಮಂತ್ ಆಯಿತು. ಮದುವೆಗೆ ಬಂದಿದ್ದೆ ಲಾಸ್ಟ್ ಅಣ್ಣನ ಮದುವೆಗೆ. ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ಅಮ್ಮ ಮುಂದೆ ಹೋಗ್ತೈತೆ, ಇಲ್ಲೇ ಬೈಸ್ಕೊಳಕ್ಕಿನ್ನ ಬಸ್ಸಾಗಿ ಸಿಗ್ತೀನಿ. ಇದು ಒಂದೇ ಸಾರಿ ದಾವಣಗೆರೆ ಬಸ್ ಹತ್ಬಿಟ್ವಿ. ಅಲ್ಲಿ ಚಿತ್ರದುರ್ಗ, ಚಳ್ಳಕೆರೆ ಟು ಚಿತ್ರದುರ್ಗ ಬರೋಕ್ಕೆ ಫುಲ್ ರಶ್ ಇತ್ತು, ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಹಾಗಾಗಿ ಡೈರೆಕ್ಟ್ ದಾವಣಗೆರೆ ಬಸ್ಸಲ್ಲಿ ವೀಡಿಯೋ ಮಾಡ್ತಿದ್ದೀನಿ. ಅಲ್ಲಿ ಮುಂದೆ ಕೂತ್ಕೊಂಡಿರೋದು ನನ್ನ ಹೈಸ್ಕೂಲ್ ಇದು ಸಮಾಜ ಟೀಚರ್ ಅವರು. ಚೆನ್ನಾಗಿ ಮಾತಾಡಿದೆ. ಗೈಸ್, ಫೈನಲಿ ರೀಚ್ ಆಗಿದ್ದೀವಿ ಹಾಸ್ಟ್ಲ್ ಹತ್ರ. ನನ್ನಲ್ಲಿ ತಿಂಡಿ ತಿಂದು ಬಂದ್ವಿ ನಾನು ಅಮ್ಮ. ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ, ಹೆವಿ ರಶ್ ಇತ್ತು. ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತಿರ್ಬೇಕಲ್ಲ. ಹಾಸ್ಟ್ಲ್ ಹತ್ರ ಬಂದಿದ್ದೀವಿ. ಮಹಾನಂದಿ ಹಾಸ್ಟೆಲ್ ಬಂದಿದ್ದೀವಿ. ಅಮ್ಮ ಹೋಗಿ ತೊಳಕ್ಕೆ ಕರ್ಕೊಬರೋಕ್ಕೆ. ಅವಳನ್ನ ಔಟಿಂಗ್ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡಿಸ್ಕೊಂಡು ಅವಳು ಏನು ಕೇಳ್ತಾಳೆ, ಏನು ಕತೆ ಇಲ್ಲ. ಲೆಟ್ಸ್ ಸಿ. ಗೈಸ್ ಬಂದ್ಲು. ಯಾಕೆ ಹೊಸದು ಹಾಕ್ಸಿದ್ಯಾ? ಹಳೇದ? ಹೊಸದು ಹಾಕ್ಸಿದ್ವಿ. ಹೌದಾಗತ್ತೆ. ಹಿಂದೆ ಎಷ್ಟೊತ್ತು ನೀವು ಬರೋದು? ಗೈಸ್, ಇಲ್ಲೆಲ್ಲ ವೆಯ್ಟ್ ಮಾಡ್ತಿರ್ತಾರೆ. ಇಲ್ಲೆಲ್ಲ ಕೂತ್ಕೊಂಡು ಪೇರೆಂಟ್ಸು. ಚಪ್ಪಲಿ ನೋಡಿ ಗೈಸ್ ಹಂಗಿದೆ. ಬ್ಯಾಗ್ ಸಾಕಾಗುತ್ತೆ. ಇವಳು ಅಂತ ಕಾಯಿಸೋ ಇನ್ಯಾರು ಸಿಗೋದಿಲ್ಲ. ಹೆವಿ ಕಾಯಿಸ್ತಾವೆ. ಅಮ್ಮ ಕರ್ಕೊಂಬರಕ್ಕೆ ಹೋಗ್ತಾ ಅತ್ತಾಗೆ ಹೋದ್ಲು, ಬರಲೇ ಇಲ್ಲ. ವೆರಿ ಸ್ಯಾಡ್. ಇದೊಂದು ಕಾಯಿಸ್ತಾರೆ. ನಮ್ಮ ಹುಡುಗರು ಹೆಂಗೆ ಹೇಳಿ ಗೈಸ್, ಎಲ್ಲನೂ ಹೊರಟುವ ಫಂಕ್ಷನ್ಗೆ ಅವರೆಲ್ಲ ರೆಡಿ ಆದ್ರೂ ನಾವು ಆಗಿರಲ್ಲ. ಬಟ್ ಸೆಕೆಂಡೇ ರೆಡಿ ಆಗ್ತೀವಿ, ಅದು ಗೊತ್ತು. ಇನ್ನೂ ಬರಲೇ ಇಲ್ಲ. ಅವಳ ರೂಮ್ ಇದೆ, ಇದೇ ರೂಮ್ ಅವ್ರದ್ದು. ಬರೋಂಗಿಲ್ಲ ಬಿಡೋಂಗಿಲ್ಲ, ಗೊತ್ತಿಲ್ಲ. ಇಷ್ಟು ದಿನ ಹತ್ತು ಬಿಟ್ಟಿರಲಿಲ್ಲ. ಅಂದರೆ ಅವಾಗೆಲ್ಲ ಈ ಅಲ್ಲೇ ಬಂದು 1 year ಹತ್ತಿರ ಆಯಿತು. 8 months ಆಯಿತು. ಬಟ್ ತಿಂಗಳಿಗೆ ಏನಿಲ್ಲಾಂದ್ರೆ 3 ಸರಿ 4 ಸರಿ ಅಲ್ಲಿಗೆ ಅವ್ರು ಕರ್ಕೊಂಡು ಹೋಗ್ತಿದ್ದೆ, ಇಲ್ಲ ನಾವಾದರೂ ಹೋಗ್ತಿದ್ವಿ. ಹಿಂಗಾಯ್ತು. ಈ ಸರಿನೇ ಲಾಂಗ್ ಗ್ಯಾಪ್. ಬಾ, ಅರ್ಧ ಗಂಟೆಯಿಂದ ಕಾಯ್ತೀನಿ. ಇವಾಗ ಬಂದ್ರು ನೋಡಿ ಗೈಸ್. ಯಾವುದು? ನಿನ್ನ ಮಾತು ನಿಂತ ಇರಲಿ, ಅವಳಿಗೆ ಯಾಕೆ ತಲೆ ಕೆಡಿಸ್ತೀವಿ? ಅವಳು ಚೆನ್ನಾಗೈತೆ. ಎಲ್ಲ ವಾಚ್ ಹಂಗೆ ಇರಲಿ. ಕೊಂಡಿ ಒಂದು ಇದು ಮಾಡಿಸ್ಬೇಕು, ನಾನೇ ಕೊಡಿಸಿದ್ದೆ. ಫೈನಲಿ ಬಂದ್ಲು ಗೈಸ್. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಚೆನ್ನಾಗಿದ್ದೀವಿ. ಡುಮ್ಮಿ ಮನೆಗೆ ಐತ್ ನಿನಗೆ ಅಂತಿದ್ದಾರೆ. ಇವಾಗ ವಿಶಾಲ್ ಮಾರ್ಟಿಗೆ ಹೋಗಿ ಅವಳಿಗೆ ಏನೇನು ಬೇಕು ಕೊಡಿಸಿ ಬರೋಣ ಬನ್ನಿ. ಹಾಸ್ಟೆಲಿಂದ ವಿಶಾಲ್ ಮಾರ್ಟ್ ಬರೀ 600 ಅಷ್ಟೇ.
ಏಕೆ ನಡ್ಕೊಂಡೆ ಬಂದ್ಬಿಟ್ವಿ ಆರಾಮಾಗೆ. ಏನು ಕೇಳ್ತಾ ಸಂಡೇ ಬೇರೆ ಎಲ್ಲಿ ರೆಸ್ಟ್ ಇರುತ್ತೆ. ಸೈಜ್ ಆಗುತ್ತೆ. ಕರೆಕ್ಟ್ ದೊಡ್ಡಗೆ ಶರ್ಟ್ ಎಲ್ಲಿ ಇದಾ ನಮ್ಮ ಅಣ್ಣ ನೋಡ್ರಿ ಗೈಸ್ ಇದೆಲ್ಲ ತಗೊಂತೀನಿ. ಇದು ಪಿಂಕ್ ಬೇಡ ನನಗೆ. ಅದು ಚೆನ್ನಾಗಿತ್ತು. ಟ್ರಯಲ್ ರೂಮ್ ಇದು ಜೀನ್ಸ್ ತಾಂತ ಆಯ್ತಾ ಚಿಕ್ಕದಾಗುತ್ತದೆ. ಎಷ್ಟು ಗಂಟೆಗೆ ಹೋಗ್ತೀಯ? ಎಷ್ಟು ಜಲ್ದಿ ಒಂದು 3 ಗಂಟೆಗೆ ಹೋಗಿತ್ತು. ನೋಡು. ಇಷ್ಟೊಂದು ಆಗೈತೆ, ಇನ್ನೂ ಮುಗ್ದಿಲ್ಲ. ಇದ್ರ ಜೊತೆ ಬಂದರೆ ಇದೇ ಜಾಸ್ತಿ, ಎಷ್ಟೊತ್ತಾದರೂ ಮುಗಿಸಲ್ಲ. ಅದೇ ಪ್ರಾಬ್ಲಮ್. ಸೈಕ್ ಮಾಡ್ತಾ ನಾನು ಏನು ಒಪ್ಕೊಂಡು ನಾನು ಇದು ತಪ್ಪೇನು ತಾನೆ. ನೋಡಮ್ಮ ಜಲ್ದಿ ನೋಡ್ಬೇಕು. ಇದು ಬೇಡಮ್ಮ, ಮೇಲೋಗಿ ಬರೋಣವ. ಮೇಲೆ ಪ್ಲೇಟ್ ತಿರ್ತಾಬೇಕು. ನನ್ನ ಪ್ಲೇಟ್ ಕಲ್ಲೋಯ್ತು. ಹಾಂ ಫುಲ್ ಇವತ್ತು ಅಷ್ಟು ಗರ್ಲ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಡಾರ್ಕ್ ಕಲರ್ಸ್ ವಾಯ್ಸು ಈ ಕಡೆ ಇರ್ಬೇಕೇನು? ಬಾ ನೋಡೋಣ. ಇದೆಲ್ಲ ಚಿಕ್ಕ ಹುಡುಗರು. ನಮ್ಮಮ್ಮ ಇಲ್ಲೇ ನೋಡ್ತಾರೆ. ನೋಡ್ರಿ ಗೈಸ್, ಅವಳು ನನ್ನ ಫ್ರೆಂಡ್ ಅಲ್ಲಿದ್ದಾಳಲ್ಲ ಭೂಮಿ. ನಾನು ಹೇಳ್ದಂಗೆ ಎಲ್ಲರೂ ಇಲ್ಲೇ ಇದ್ದಾರೆ. ತಡಿ ಅವಳ ಹತ್ರ ಭೂಮಿ ಭೂಮಿ ಓಯ್. ನೋಡ್ರಿ ಗೈಸ್, ಇವಳು ನನ್ನ ಫ್ರೆಂಡ್. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ನಮ್ಮ ರಮ್ಯನ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಮಾಡು. ತೋರಿಸಿ ನೋಡು. ಲಾಂಗ್ ಮಾಡ್ತಿದ್ದೀನಿ ಮಂಗ. ಬರಲೇಬೇಕು ಹೇಳು. ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಇಲ್ಲ, ಮೇಲಿರ್ಬೇಕು ಕಣವ. ಬಾ ಕೀಟ. ಎಲ್ಲಿ ಸಣ್ಣ ಹುಡುಗರದು. ಹಾಂ
ನಡಿ ಅವತ್ತು ಬಂದಿದ್ವಲ್ಲ ಲಿಫ್ಟಿಗೆ ಕಾಯ್ತಾ ಇದ್ದೀವಿ ಸೆಕೆಂಡ್ ಫ್ಲೋರ್ ಹೊತ್ಬಿಟ್ಟಿದ್ ಗೈಸ್ ನಾವು ಗೈಸ್ ಒರ್ಲಿ ಕಂಡ್ರ ಅವಳು ಅವಳು ತಪ್ಪಿಸ್ಕೊಂಡು ಹೋಗ್ತಿದ್ದಾಳೆ ಬಾಮ ಏನಂದ್ರೆ ಎಲ್ಲ ತಗೋಬೇಕು ಇವಾಗ ನನಗೆ ಐರನ್ ಡಿಫಿಷಿಯನ್ಸಿ ಐತೆ ಗೈಸ್ ಅದಕ್ಕೆ ಬಿಸ್ಕೆಟ್ ಬೇಕು ಇದೆಲ್ಲ ಬಾಕ್ಸ್ ಐಟಮ್ಸ್ ಹಾಂ ಗುಂಡಿ ಒಂದು ಬಾಟ್ಲು ಇಲ್ಲ ಬೌಲು ಕಪ್ಪು ಐತೆ ಎಲ್ಲ ಸಿಗುತ್ತೆ ಗೈಸ್ ವಿಶಾಲ್ ಮಾರ್ಟಲ್ಲಿ ಹುಡುಕ್ ಜಲ್ದಿ ಫುಲ್ ಮಾರಿ ಕಡಿಮೆ ಹೋಗಿಲ್ಲ ಎಂಜಾಯ್ ಮಾಡ್ಕೊಂಡ್ಗೆ ನೈಟ್ ಬೆಳಿಗ್ಗೆ ವಾಪಸ್ ಬಂದಿದ್ದೆ ಪ್ಲೇಟ್ಸ್ ಎಲ್ಲಿದೆ ಪ್ಲೇಟ್ ಎಲ್ಲ ನೋಡು ಬಾರಮ್ಮ ಎಲ್ಲೈತೆ ಪಾತ್ರೆ ಅಂಗಡಿಗೆ ಹೋಗ್ರಿ ಅಂತ ಕಲ್ಸೋಣ ಅದು ಬಾಟ್ಲನ್ನ ತಗೋಮ್ಮ ಬಾಟ್ಲು ತಗಂತ ಹೇಳಕ್ಕೆ ಭಯ ಆಗುತ್ತೆ ಇಲ್ಲಿ ಎಷ್ಟೊಂದು ಬಾಟ್ ಹೊಡೆದಿರ್ತೀವಿ ನೋಡ ಈ ಕಡೆ ಬೇಡ ಅಪ್ಪ ಮನೆಗಿರೋ ಸಾಕಿಡಲ್ಲ ಪ್ಲಾಸ್ಟಿಕ್ ಬೇಡ ಅಂತ ನೋಡಲ್ಲ ಒಂದೇ ಇಟ್ಟು ಹೊಡೆದ್ರೆ ಕೆಳಗೆ ಬಿದ್ರೆ ಮುಗಿದ್ ಕತೆ ಇಲ್ಲ ಹೇಳ್ಬಾ ಯಾವ್ದಲ್ಲ ಹಿಂಗ ಇಲ್ಲ ನೈಟ್ ಒಂದಿಗೆ ನೀರು ಬೇಕಾದಾಗಲೆಲ್ಲ ಎಲ್ಲ ತರ್ತೆ ಅಂತ ಅದಕ್ಕೆ ಒಂದು ಪ್ಲಾಸ್ಟಿಕ್ ಅಲ್ಲೇ ಒಳ್ಳೆ ತಗೊಳ್ರಿ ಯಾಕಿಂತ ಜಿರಲ್ಲ ಮತ್ತೆ ಯಾರು ಎಲ್ಲ ತರಬೇಕು ಇಲ್ಲಿ ಚೆನ್ನಾಗಿ ಇವಾಗ ಹೇಳೋದು ನೋಡಿದ್ರೆ ಅಲ್ಲಿಗೆ ಹೋಗೋಣ ಸರ್ಕಿರಿಗೆ ತೋಟ್ರಿ ಅಲ್ಲೇ ಸ್ವಲ್ಪ ಬುದ್ಧಿ ನಡಿ ಬಾ ನಾನೇನು ಮಾಡಿಲ್ಲಮ್ಮ ಬೇಡ ಬೇಡ ಪ್ಲಾಸ್ಟಿಕ್ ಕುಡಿಬಾರ್ದು ಅಲ್ಲಿ ಸ್ವಲ್ಪ ತಿನ್ನೋದು ಅಲ್ಲ ಬಾ ಇದು ಲೋಷನ್ ಬೇಕು ಈ ಕಡೆ ಐತೆ ತಿನ್ನೋದು ಹೇಳಿ ಸ್ಟ್ರೈಟ್ ಹೋಗ್ಬೇಕು ಗೈಸ್ ಸ್ಟ್ರೈಟ್ ಹೋಗಿ ಇಲ್ಲಿ ಬಾ ಇಲ್ಲ ಐತೆ ಕೆಲಸ ಶಾಂಪು ಬೇಕಂತ ಆಯಿತು ಇದು ಚಳಿಗಾಲ ಪಪ್ಪು ಇದು ಚಿಕ್ಕದು ಇವ್ಯಾ ಶಾಂಪೂ ಪ್ಯಾಕೆಟ್ ಅದೇ ನಾನು ನೋಡ್ತಿದ್ದೀನಿ ಅಮ್ಮ ಇಲ್ಲಿ ಶಾಂಪೂ ಇದ್ದಾವೆ ಕೊಡ್ಸ್ ವೇಫರ್ಸ್ ಕೊಡ್ಸಮ್ಮ ಫಸ್ಟ್ ನೀವು ಏನು ಬೇಕಾಗುತ್ತೆ ಬರಕ್ಕಾಗುತ್ತೆ
ಕೇಳಿ ಬೇರೆ ಫ್ಲೇವರ್ ಶಾಪಿಂಗ್ ಮುಗೀತು. ಇಷ್ಟು ವಾಪಸ್ ಹಾಕಿಲ್ಲ, ಸುಮ್ಮನೆ ತಗೊಳ್ಳೋದು ಸುಮ್ಮನೆ ತಗೊಳ್ಳೋದು. ಒಂದು ಐದಾರು ಎಲ್ಲ ವಾಪಸ್ ಹಾಕಿದ್ವಿ, ಸುಮ್ಮನೆ ತಗೊಳ್ಳೋದು. ಸುಮ್ಮನೆ ಇತ್ತಾಗ ಅನ್ನೋದು. ಆಮೇಲೆ ವಾಪಸ್ ಹಾಕ್ತಾರೆ ಗೊತ್ತಿಲ್ಲ ನಾವು ಅಂತೀವಿ ಅಷ್ಟೇ. ಬಿಲ್ ಜಾಸ್ತಿ ಆಗ್ತಕ್ಕ ಮುಗೀತು. ಈಗ 2,00,000 ರೂಪಾಯಿ ಆಗಿತ್ತು. ಇದು ಇಷ್ಟ ಅದು ಬ್ಯಾಗಲ್ಲಿ ಬ್ಯಾಗಿರಲಿಲ್ಲ, ಅದನ್ನ ಹಾಕೊಂಡೋಗ್ಬಿಟ್ಟಾಗ ಇವಾಗ ಊಟಕ್ಕೆ ಹೋಗೋಣ. ಅವ್ರು ಬಿರಿಯಾನಿ ಬೇಕಂತೆ. ಬಿರಿಯಾನಿ ತಿನ್ಸ್ಬಿಟ್ಟು ಸೀದಾ ಬಿರಿಯಾನಿ ತಿನ್ಸ್ಬಿಟ್ಟು ಎಲ್ಲಿ ಹೋಗ್ಬೇಕು? ಅಷ್ಟೇ ತಮ್ಮ ಬಿಸಾಕಿ ಹೋಗ್ಬಿಡೋದು ಗಾಡಿ. ಎಷ್ಟು ಇಷ್ಟ ನೋಡ್ರಿ ಇರ್ಬಾರ್ದು, ಜಾಸ್ತಿ ಹೊತ್ತು ಇರಬಾರ್ದು. ನನ್ನ ಫ್ರೆಂಡ್ ಕಮೆಂಟ್ ಹಾಕಿದವನು ಏನು ಗೊತ್ತಿಲ್ಲ ಹಿಂಗೆ ಹಾಕಿದ. ಹಾಕಿಬಿಡಮ್ಮ, ಸುಮ್ಮನೆ ಹೊರಕಾಗ್ತಾ ಇದ್ದಲ್ಲ ಗಾಯ್ಸ್. ಹಂಗಂದ್ರೆ ಬನ್ನಿ ಫಸ್ಟ್ ಹೊಟ್ಟೆ ತುಂಬ ಒಂದು ಬಿಡೋಣ. ಆಮೇಲೆ ಮಿಕ್ಕಿದ್ದೆಲ್ಲ ಸಾರಿ ಭರಣಿ ಬಂತು. ಮಾಡ್ಲಕ್ಕಿದ್ದ ಆ ಕಡೆ ಇರಬೇಕು ಹೇಳ. ಇದೇ ಭರಣಿ ಗೈಸ್. ಅಣ್ಣ ಅಣ್ಣ ಎಲ್ಲೋದ್ರಮ್ಮ? ಸೀಟ್ ಸಿಕ್ತು. ಅಲ್ಲೋಡ್ರಿ ಎಷ್ಟು ವೇಟಿಂಗ್ ಆಗಿದ್ದಾರೆ ಅಲ್ಲೆಲ್ಲ. ಇವರು ನಾವು ಬೇಗ ಬಂದಕ್ಕೆ ಅದೃಷ್ಟ ಅಲ್ಲ. ಇಂಥ ಚಳಿಗೆ ಅದನ್ನ ಯಾಕೆ ಹಾಕ್ಕೊಂಡ್ರೆ ಎಲ್ಲ ಅಬ್ಸರ್ವ್ ಮಾಡ್ರಿ. ಅದನ್ನ ಏನಕ್ಕೆ ಹಾಕ್ಕೊಂಡ್ರು ಅದು? ಯಾಕಂದರೆ ಬ್ಯಾಗಲ್ಲಿ ಜಾಗ ಇಲ್ಲ, ಬ್ಯಾಗಲ್ಲಿ ಜಾಗ ಇಲ್ಲ, ಅದಕ್ಕೆ ಅದನ್ನ ಹಾಕೊಂಡೆ. ಫೈನಲಿ ಊಟ ಬಂತು. ಊಟ ಮಾಡಿ ಎಲ್ಲಿಗೆ ಹೋಗ್ಬೇಕಂತಿದ್ದೀವಿ ಇವಾಗ? ಊಟ ಮಾಡಿ ಎಲ್ಲಿ ಹೋಗ್ತೇವೆ ಊಟ ಮಾಡಿ? ಊರಿಗೆ ಬರಲ್ಲ? ಬಿರಿಯಾನಿ ತಿನ್ನ ನಾವು ಊಟ ಮಾಡೋಣ. ಸ್ವಲ್ಪ ಇದು ಬೇಜಾರಾಗ್ಬಿಟ್ಟು
ನೋಡೆ ಏ ತಿಗಮ್ಮ ನೀನು ಆಮೇಲೆ ಮಾತಾಡ್ಕೆ ನೋಡ ರಮಿ ಇನ್ನೊಂದ್ಸರಿ ಬರಲೇಬೇಡ್ರಿ. ಬೇಗ ಹೋಗ್ತೀವಿ ಅಂತ ಬೇಜಾರಿಲ್ಲ. ಅವಸರ ಮಾಡಾಗಿದ್ರೆ ಬರ್ಬಾರ್ದು. ಹಂಗೆ ಹೇಳದ್ನ ನಾನಲ್ಲ. ರಜೆ ಕೊಟ್ಟಿಲ್ಲ ಅಂದ್ರೆ ಬರ್ಬೇಡ. ಯಾಕೆ ಬರ್ತೀವಿ ಬೇಗ ಬಾ. ಪಕ್ಕದಾಗೆ ದೇವಸ್ಥಾನ ಐತೆ, ಸಖತ್ತಾಗೈತೆ ಶಿವನ ದೇವಸ್ಥಾನ. ಇದು ಬಿಟ್ಟು ಹೋದ್ರೆ ಯಾವಾಗ ಬರ್ತೀವೋ ಏನು ಒಂದು ಗೊತ್ತಿಲ್ಲ. ಈಗ ಐಟು ಚಳ್ಳಕೆರೆ ಇನ್ನೊಂದು ಸರಿ ಹೇಳಿ ಕಳಿಸ್ಬಿಡೋಣ. ಬಾಯಿ ಹೇಳ್ಬಿಟ್ಟು ಕಳಿಸ್ಬಿಡೋಣ. ಹೇಳು, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನಲ್ ನೀನು ಹೇಳಿ, ನೀನು ಇವತ್ತು ತಗೊಂಡದ್ನ ಕೈಸಿಲ್ಲ ಅಂತ ಇವಳು ಸ್ಪಂದನ ಫೋಟೋ ತಗೊಂಡಿದ್ದೆ. ಬೈ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬೈ, ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ನಾನು ಬೇಕು ಇವಾಗ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಹೊಸ್ದಾಗಿ ಏನಾದ್ರು ತಗೊಂಡಿರ್ತೀನಿ. ಬಾಯ್ 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 ಹೇಳು. ಮತ್ತೆ ನಿನ್ನ ಫ್ರೆಂಡ್ಸಿಗೆಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳು. ಆಲ್ಮೋಸ್ಟ್ ಮಾಡಿದಾರಲ್ಲ, ಕಮೆಂಟ್ ಹಾಕಿದ್ದರು ಗುರು. ಆಯ್ತು ಸರ್, ಬಾಯ್. ಆಟ ಮಾಡೋದು ಉಪ್ಪಿನಕಾಯಿ ಡಬ್ಬೆಗೆ ಇದು ಬೇಡ ಸ್ಕೂಲೂ ಆಚೆ ಬಂದೈತೆ ತಗೊಂಡ. ಸರಿ ಬಾಯ್. ನೀ ಹಣ್ಣು ಒಬ್ಳೆ ತಿನ್ಬಂತೆ, ಇದನ್ನು ತಿನ್ಬೇಡ ಜಾಸ್ತಿ. ಅಲ್ಲಿ ನೋವಾಗುತ್ತೆ. ಕುದಿದೆ ತಿಂತಾ ಬಿಟ್ಟಿದ್ದೆ. ಆಯ್ತು, ನಾಳೆಗೆ ಬರುತ್ತದು. ಅಲ್ಲ ಈಗ ಬರುತ್ತೆ. ಸ್ಟಾಲ್ಗೆ ಹೋಗ್ಬೇಕು, ಅದಕ್ಕೆ ನೀನು ಕೆಮ್ಮಾದ್ರೆ ಇಲ್ಲೇ ಐತೆ ದೊಡ್ಡಪತ್ರೆ. ನನಗೆ ಅವಳಿಗೆ ಹೇಳಿ ಹೇಳ್ತೀವಿ. ಆಯ್ತು, ಹೋಗು. ಬಾಯ್, ಟೈಮ್ ಆಗುತ್ತೆ. ಬರೋದ ಬಾಯ್ ಬಾಯ್ ಬಾಯ್. ಸರಿ, ಬಾಯ್ ಹೇಳೆ ಬಾಯ್ ಗೈಸ್ ಅಂತ. ಮತ್ತೆ ಯಾವಾಗೂ ಬರೋದು. ಸರಿ ಗೈಸ್, ಬಾಯ್. ಹಲೋ, ಮತ್ತೆ ಸಿಗ್ತೀನಿ.